ಬಾಗಲಕೋಟೆಯಲ್ಲಿ ಉಮೇಶ್ ಪಾಸ್. ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಈ ಸಲವೂ ಕೂಡ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ. ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಈ ಸಲವೂ ಕಾಂಗ್ರೆಸ್ ಗೆಲ್ಲೋದು ಪಕ್ಕಾ ಅಂತಿದ್ದಾರೆ ಮತದಾರರು. ಅಶ್ವವೇಗ ಸುದ್ದಿವಾಹಿನಿಯ ಗ್ರೌಂಡ್ ರಿಪೋರ್ಟ್ ಹಾಗೂ ಪಕ್ಕಾ ಎಕ್ಸಿಟ್ ಪೋಲ್ನ ರಿಸಲ್ಟ್. ಅಪ್ಪನ ಸಾವಿನ ಅನುಕಂಪದ ಅಲೆಯಲ್ಲಿ ಗೆಲ್ತಾ ಇದ್ದಾರಾ ಸಿದ್ದು ಹವಾ, ಪುತ್ರ ಯತೀಂದ್ರ, ಆಪ್ತ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಆಟ ವರ್ಕೌಟ್ ಆಗಿದೆಯಾ? ಉಮೇಶ್ ಮೇಟಿ ವಿರುದ್ಧ ವೀರಣ್ಣ ಚರಂತಿಮಠ ಅವರು ಕೂಡ ಮಾತನಾಡಿದ್ರು. ಅನುಕಂಪ ಆಧಾರ ಹಾಗೆ ಅಧಿಕಾರದ ಬಲ, ಈ ಒಂದು ಆಧಾರದ ಮೇಲೆ ಉಮೇಶ್ ಅವರು ಗೆಲ್ಲಲಿದ್ದಾರಾ? ಬಾಗಲಕೋಟೆಯಲ್ಲಿ ಉಮೇಶ್ ಪಾಸ್ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಈ ಸಲವೂ ಕಾಂಗ್ರೆಸ್ ಗೆಲುವು ಪಕ್ಕಾ ಅಂತಿದ್ದಾರೆ ಮತದಾರರು. ಅಶ್ವವೇಗ ಸುದ್ದಿವಾಹಿನಿ ಗ್ರೌಂಡ್ ರಿಪೋರ್ಟ್ ಹಾಗೂ ಎಕ್ಸಿಟ್ ಪೋಲ್ನ ಪ್ರಕಾರದ ಪಕ್ಕಾ ಮಾಹಿತಿ. ಅಪ್ಪ ಸಾವಿನ ಅನುಕಂಪದ ಆಧಾರದಲ್ಲಿ ಉಮೇಶ್ಗೆ ಜೈ ಎನ್ನುತ್ತಿದ್ದಾರೆ ಮತದಾರರು. ಸಿದ್ದು ಹವಾ, ಪುತ್ರ ಯತೀಂದ್ರ, ಆಪ್ತ ಮಂತ್ರಿ ಜಾರಕಿಹೊಳಿಯವರ ಆಟ ಇಲ್ಲಿ ವರ್ಕೌಟ್ ಆಗಿದ್ಯಾ? ಅನುಕಂಪ ಅಧಿಕಾರ ಬಲದಿಂದ ಕಾಂಗ್ರೆಸ್ ಈಗ ಗೆದ್ರು ಕೈಗೆ ನೀರನ್ನ ಕುಡಿಸಿರುತ್ತಾರೆ ಬಿಜೆಪಿ. ಬಾಗಲಕೋಟೆಯಲ್ಲಿ ಉಮೇಶ್ ಪಾಸ್ ಆಗಲಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತದ್ದು. ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಈ ಸಲವೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಕೈಯನ್ನ ಹಿಡಿದಿದ್ದಾರೆ ಮತದಾರರು. ಉಮೇಶ್ ಮೇಟಿಗೆ ಈಗ ಬಹುಪರಾಕ್ ಹಾಕ್ತಾ ಇದ್ದಾರೆ ಇಲ್ಲಿನ ಮತದಾರರು. ಸತೀಶ್ ಜಾರಕಿಹೊಳಿ ಅವರ ಆಟ ಇಲ್ಲಿ ಪ್ಲಸ್ ಆಗಿದ್ಯಾ? ಉಮೇಶ್ ಮೇಟಿ ವಿರುದ್ಧ ವೀರಣ್ಣ ಚರಂತಿಮಠ ವಾಟರ್ ವಾರ್ ಅನ್ನ ಕೂಡ ಮಾಡಿದ್ರು. ಈಗ ಕೈಗೆ ನೀರು ಕುಡಿಸಿರುವಂತಹ ಬಿಜೆಪಿ. ಇದು ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ಪಕ್ಕಾ ಮಾಹಿತಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಪಾಸ್ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ಈ ಸಲವೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸಲಿದೆ.